ದಿನಾಂಕ 12/10/2025 ನಡೆದಂತಹ ಬಂಗಾರಪೇಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ TAPCMS ಚುನಾವಣೆಯಲ್ಲಿ ಬಿ ಕ್ಲಾಸ್ನಲ್ಲಿ ಸ್ಪರ್ಧೆ ಮಾಡಿದಂಥ ನಮ್ಮ ಅಭ್ಯರ್ಥಿಗಳು ಸೋತಿರೋ ಬಗ್ಗೆ ಮತ್ತು NDA ಮೈತ್ರಿಯ ಅಭ್ಯರ್ಥಿಗಳು ಗೆಲುವಿನ ಬಗ್ಗೆ ಅನೇಕವಾಗಿ ವ್ಯಾಖ್ಯಾನಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಮೊದಲಿಗೆ ಆ ಚುನಾವಣೆಯಲ್ಲಿ TAPCMS ಅಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಹಸ್ತದಲ್ಲಿ ಇರಲಿಲ್ಲ. ಹಾಗಿದ್ದಾಗ ಕೂಡ ಅಷ್ಟೊಂದು ಮತಗಳು ನೀಡಿರತಕ್ಕಂಥ ಎಲ್ಲ ಮತದಾರ ರೈತ ಬಂಧುಗಳಿಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಎರಡನೇದಾಗಿ 40 ವರ್ಷಗಳ ಇತಿಹಾಸದಲ್ಲಿ ಎಂದೂ ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಆಡಳಿತವನ್ನು ಸ್ವತಂತ್ರವಾಗಿ ಮಾಡಿಲ್ಲ. ಜೊತೆಗೆ ನಾನು ಶಾಸಕನಾದ ಮೇಲೂ ಕೂಡ 13 ವರ್ಷಗಳಲ್ಲಿ ಒಂದು ದಿನವೂ ಕೂಡ ನಾನು TAPCMS ಕಚೇರಿ ಬಗ್ಗೆ ಮಾತಾಡೋದಾಗಲಿ ವ್ಯವಹಾರ ಆಗಲಿ ಆ ಕಚೇರಿ ಹೋಗೋದಾಗಲಿ ಕೂಡ ನಾನು ಮಾಡಿಲ್ಲ. ಇದಾದ ನಂತರ ನನ್ನ 35 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಎಂದೂ ಕೂಡ TAPCMS ಕಡೆಯಿಂದ ಯಾವುದೇ ಒಂದು ಸಹಾಯವನ್ನು ನಿರೀಕ್ಷಣೆ ಮಾಡಿಲ್ಲ. ಆ ವಿಚಾರದಲ್ಲಿ ನಾನು ಯಾವತ್ತೂ ಷೇರುಗಳನ್ನು ಮಾಡಿಸೋದಾಗಲಿ ಸಕ್ರಿಯ ಭಾಗವಹಿಸೋದಾಗಲಿ ಮಾಡಿಲ್ಲ. ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದಂತಹ ಏನು ಅಭ್ಯರ್ಥಿ 8 ಜನ ಇದ್ದಾರೆ, ಅದರಲ್ಲಿ ಕೂಡ 2 ಅಭ್ಯರ್ಥಿಗಳು, ಒಬ್ಬರು ಭಾಜಪದಿಂದ ರಾಜಾರೆಡ್ಡಿಯವರು, JDSನಿಂದ ಮುನ್ರಾಜರವರು ಬಂದಿದ್ದು, ನಾವು ಅವರು ಸಿಂಡಿಕೇಟ್ ಸ್ಪರ್ಧೆ ಮಾಡ್ತಾ ನಿರೀಕ್ಷೆಯಲ್ಲಿದ್ವಿ. ಕಡೆಗಳಿಗೆಯಲ್ಲಿ ಪಕ್ಷದ ಸ್ಪರ್ಧೆ ಮಾಡಬೇಕು ಅಂದಾಗ ನಾವು ಹೊಸಬರನ್ನು ಆ ಒಂದು TAPCMS ವ್ಯವಹಾರಗಳಿಗೆ ಗೊತ್ತಲಿರ್ತಕ್ಕಂಥವರನ್ನು ನಾವು ಕಡೆ ಗಳಿಗೆಯಲ್ಲಿ BCMA ಇಂದ ಕುಮಾರಪಾಳ್ಯ ಮಂಜುನಾಥ್ ಅವರನ್ನು, ಪರಿಶಿಷ್ಟ ಜಾತಿಯಿಂದ ಆನಂದ್ ಅವರನ್ನು, ಮಹಿಳಾ ಭಾಗದಿಂದ ಕೂಡ ನಮ್ಮ ವರಲಕ್ಷ್ಮಿ ಅವರನ್ನು, ನಮ್ಮ ಮೀನಾಕ್ಷಮ್ಮನವರನ್ನು ನಾವು ಕಡೆಗಳಿಗೆಯಲ್ಲಿ ಸ್ಪರ್ಧೆಗೆ ಇಳಿಸಬೇಕಾಯಿತು. ಇವರು ಯಾರಿಗೂ ಕೂಡ ST ಕ್ಯಾಂಡಿಡೇಟು ಅಷ್ಟೆ, ಇವರು ಯಾರಿಗೂ ಕೂಡ TAPCMS ಅಲ್ಲಿ ಷೇರುಗಳು ಮಾಡುವ ಅನುಭವ ಆಗಲಿ ಮತದಾರನ ಭೇಟಿ ಮಾಡೋ ಅನುಭವ ಆಗಲಿ ಯಾವುದೂ ಇರಲಿಲ್ಲ. ಆಗಿದ್ದಾಗಿಯೂ ಕೂಡ TAPCMS ಅಲ್ಲಿ 30 ವರ್ಷಗಳಿಂದ ಅಲ್ಲೆಲ್ಲ ವ್ಯವಹಾರಗಳನ್ನು ಮಾಡಿ ಅಲ್ಲಿ ಪಕ್ವವಾಗಿ ಪಳಗಿರ್ತಕ್ಕಂಥ ಆ ಏನು ಟೀಮ್ ಇದೆ, ಹಿಂದೆ ಕೂಡ ಆ ಟೀಮ್ ಅಲ್ಲೇ ಇದ್ದರು. ಮಾರ್ಕೊಂಡೇಗೌಡ, ಬಾಲಚಂದ್ರನ್ ಆಗ್ಬೋದು, ಸೀತಾರಾಮಪ್ಪ ಆಗ್ಬೋದು, ಸತೀಶ್ ಆಗ್ಬೋದು, ಉಳಿದ ಶ್ರೀನಿವಾಸ್ ಆಗ್ಬೋದು, ಇವರೆಲ್ಲ ಕೂಡ ಬಹಳಷ್ಟು ವರ್ಷಗಳಿಂದ TAPCMS ಅಲ್ಲೇ ಬೇರೆ ಬಿಟ್ಟಿರ್ತಕ್ಕಂಥವ್ರು. ಇವತ್ತು ಅವರು ಏನು ಆ TAPCMS ಅಲ್ಲಿ ಇದ್ದುಕೊಂಡು ಷೇರುದಾರನಾಗಿ ಮಾಡಿದ್ದಾರೆ, ಸಹಜವಾಗಿ ಯಾರು ಷೇರು ಕಟ್ಟಿರ್ತಾರೋ ಸಹಾಯ ಮಾಡಿರ್ತಾರೋ ಅವ್ರಿಗೆ ಮತ ಹಾಕ್ತಾರೆ. ಅದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ನಮ್ಮ ಪಕ್ಷದವ್ರು ಯಾವುದೇ ಷೇರುಗಳನ್ನು ಮಾಡಿಲ್ಲ. ಆ ತ್ಯಾಡಳ್ಳಿ ರಾಮೇಗೌಡ ಕೆಲವು ಷೇರುಗಳನ್ನು ಮಾಡಿದ್ರು ಕೂಡ ಅವರ ವೈಯಕ್ತಿಕವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಬೇಸರದಿಂದ ಕೆಲವರು ಮತ ಹಾಕಿಲ್ಲ. ಅದನ್ನು ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಷೇರುಗಳನ್ನು ಮಾಡಿಲ್ಲ. ಇವತ್ತೇನು ನೀವು ಷೇರುಗಳಲ್ಲಿ ಮಾಡಿದ್ದೀರಿ, ಆ ಷೇರು ಮಾಡಿರ್ತಕ್ಕಂಥವ್ರು ನೀವು ಮತ ಹಾಕಿದ್ದಾರೆ. ಅದೇ ದೊಡ್ಡ ವಿಶೇಷತೆ ಏನಿಲ್ಲ. ನಿನ್ನೆ ವಿಜಯೋತ್ಸವ ಮಾತಾಡಿಸ್ಬೇಕಾದಾಗ ಗೌರವಾನ್ವಿತ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಿಯವರು ಮಾತಾಡ್ತಾ ಇದ್ರು. ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಮುಂದಿನ ಚುನಾವಣೆ SN ನಾರಾಯಣಸ್ವಾಮಿ 45,000 ಸೋಲಿಸ್ತೀವಿ ಅಂತ.
ಸೋಲು ಗೆಲುವು ಕೂಡ ಬುರುಸಾಮಣ್ಣ ಕೈಯಲ್ಲಿ ಇಲ್ಲ. ಯಾಕಂದರೆ ಹಿಂದೆ ಕೂಡ ನಾನು 3 ಬಾರಿ ಗೆದ್ದಾಗಲೂ ಕೂಡ TAPSMS ಅಲ್ಲಿ ನಮ್ಮ ಅಧಿಕಾರ ಇರಲಿಲ್ಲ. ಅವತ್ತು ಕೂಡ ಅಲ್ಲಿ JDS ಇದ್ದಿದ್ದು. PLD ಬ್ಯಾಂಕ್ ನಮ್ಮ ಅಧಿಕಾರ ಇರಲಿಲ್ಲ, TAPSMC ಇರಲಿಲ್ಲ, APMC ಇರಲಿಲ್ಲ. ಜನ ಮತ ಹಾಕಿಲ್ವಾ? ಬಂಗಾರಪೇಟೆ ಜನ ಕೆಲವರು ಯಾರೋ ನಿಮ್ಮ ಹಿಂದೆ ಜೈ ಜೈ ಅನ್ಬೋದು ಅಷ್ಟೇ. ಬಂಗಾರಪೇಟೆ ಜನರ ಒಡದಾಡಿಯಾಗಿ ನಾನು 45 ವರ್ಷಗಳಿಂದ ಬಂಗಾರಪೇಟೆಯಲ್ಲಿ ತಾಲೂಕಲ್ಲಿ ವಾಸವಾಗಿ ಅವರ ಒಡನಾಡಿಯಾಗಿದ್ದೇನೆ, ಅವರ ಕಷ್ಟಗಳಿಗೆ ಸ್ಪಂದಿಸಿದ್ದೇನೆ. 35 ವರ್ಷಗಳ ರಾಜಕಾರಣ, ಸಮಾಜ ಸೇವೆಯನ್ನು ಮಾಡಿದ್ದೇನೆ. ಜನರ ಬಗ್ಗೆ ನೀವೇನೋ ಹೇಳಿದ ತಕ್ಷಣ ಜನರ ಬಗ್ಗೆ ಅಷ್ಟೊಂದು SN ಏನು ಅಂತ ಪ್ರತಿಯೊಬ್ಬರಿಗೂ ಇಲ್ಲಿ ಗೊತ್ತಿದೆ ಸ್ಥಳೀಯವಾಗಿ. ನೀವು ಬಂದು SN ಬಗ್ಗೆ ಹೇಳೋ ಅಗತ್ಯ ಇಲ್ಲಿಲ್ಲ. ಎರಡನೇದಾಗಿ ನೀವೇನು ಅಂದ್ಕೊಂಡಿದ್ದೀರಿ, ಆ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಕ್ಕಂಥದ್ದು ನೀವಲ್ಲ. ಜನ ನಾನು ಬಂಗಾರಪೇಟೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದೇನಾ, ಸಹಾಯ ಮಾಡಿದ್ದೀನಾ, ನನ್ನ ಅವೈಲಬಿಲಿಟಿಲಿ ಇದೆಯಾ, ಜನಸಾಮಾನ್ಯರಿಗೆ ಸಿಗ್ತಾ ಇದ್ದೀನಾ, ಸಮಸ್ಯೆಗಳ ಪರಿಹಾರ ಮಾಡ್ತಾ ಇದ್ದೀನಾ, ಇವನ್ ನೋಡಿ ಮುಂದಿನ ಚುನಾವಣೆ ಮತ ಕೊಡ್ತಕ್ಕಂಥದ್ದು. ಏನೇ ಆಗಲಿ ಕೂಡ TAPSMS ಅಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಅನುಭವದ ಇಲ್ಲದ ಕಾರಣ, ನಾವು ಯಾರೂ ಷೇರುಗಳನ್ನು ಮಾಡದ ಕಾರಣ ನಮಗೆ ಕೆಲವೇ ಮಂತ್ರಿಗಳಿಂದ ಸೋಲುಂಟಾಗಿರ್ಬೋದು. ಇವತ್ತೇನು ಬೂತ್ ನಂಬರ್ 8ರಲ್ಲಿ ನಿಮಗೆ 150 ಲೀಡ್ ಬಂದಿದೆ. ಆ ಭಾಗದಲ್ಲಿ ಹೊಸದಾಗಿ ನೀವು 200 ಓಟ್ಗಳನ್ನು ಮಾಡಿಸತಕ್ಕಂಥ ಬೂತಲ್ಲಿ ನಿಮಗೆ ಲೀಡ್ ಬಂದಿದೆ. ಅರ್ಥ ಏನು? ನೀವೇ ಅದನ್ನು ಆ ಶೇರ್ ಅಮೌಂಟನ್ನು ಕಟ್ಟಿ ನೀವು ಅಲ್ಲಿ ಅವರಿಗೆ ಅಧಿಕಾರ ಕೊಡಿಸಿದ್ರಿ, ಸಹಜವಾಗಿ ನಿಮ್ಮ ಮತ ಹಾಕಿದ್ದಾರೆ. ಇದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಜನ ಕೂಡ ಯಾರು ಸಹಾಯ ಮಾಡ್ತಾರೋ ಅವ್ರು ಮತ ಹಾಕ್ತಾರೆ. ಇದೇ ದೊಡ್ಡ ವಿಚಾರ ಅಲ್ವಲ್ಲ. ಅವ್ರು ಶೇರ್ ಕಟ್ಟಿದ್ದಾರೆ, ಓಟ್ ಹಾಕಿದ್ದಾರೆ. ಹಂಗಂತೇಳಿ ಇದನ್ನು ಬೇರೆ ರೀತಿಯಲ್ಲಿ ತಾವು ಬೆನ್ನು ತಟ್ಕೊಳ್ಳೋ ಅಗತ್ಯ ಇಲ್ಲ. ಜನ ಬಂಗಾರಪೇಟೆ ತಾಲೂಕು ಜನ ಭಾಳ ಬದ್ಧತಿದ್ದಾರೆ. ಸದಾ ಕಾಲ ಕೂಡ ಆ ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಮುಖಂಡರು, ಅಭಿಮಾನಿಗಳು ಮತ್ತು ಅನೇಕರು ಕೂಡ ಒಂದು ಮಾತನ್ನು ಹೇಳ್ತೇನೆ. TAPS ಚುನಾವಣೆಯಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ ಅಂತೇಳಿ ನೀವು ಯಾರು ಕೂಡ ಎದೆಗುಂದು ಅಗತ್ಯ ಇಲ್ಲ. ಯಾಕಂದರೆ ನಾವು TAPSMS ಕಾಂಗ್ರೆಸ್ಗೆ ವಸ್ತು. ಅಲ್ಲಿ ಕಾಂಗ್ರೆಸ್ನವರು ನಾವು ಷೇರುಗಳು ಮಾಡಿರೋದ್ರಿಂದ ಸಹಜವಾಗಿ ಸೋಲಾಗಿದೆ. ಇದು ಜನ ಕೊಟ್ಟದಾಗ ತೀರ್ಪಲ್ಲ, ಷೇರುದಾರ ಕೊಟ್ಟತಕ್ಕ ತೀರ್ಪು. ಹಂಗಾಗಿ ಆ ಬಗ್ಗೆ ಕಾಂಗ್ರೆಸ್ನ ಯಾರೂ ಕೂಡ ಬೇಸರ ಮಾಡ್ಕೋಬಾರ್ದು. ಹೀಗಿದ್ದಾಗಲೂ ಕೂಡ ನಾವು ಹೆಚ್ಚಿನ ಮತಗಳನ್ನು ತಗೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಮತಗಳನ್ನು ತಗೊಂಡಿದ್ದೇವೆ. ಇವತ್ತು ಇದರೊಟ್ಟಿಗೆ ನಮ್ಮದೇ ಸರ್ಕಾರ ಇರೋದರಿಂದ ಸರ್ಕಾರದೊಟ್ಟಿಗೆ ಸೇರಿ TAPSMS ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಚುಕ್ಕಾಣಿಯನ್ನು ಹಿಡಿತೇವೆ. A ವರ್ಗದಲ್ಲಿ ಇವತ್ತು 4 ಇದ್ದೇವೆ. B ವರ್ಗದಲ್ಲಿ 1, ನಾಮನಿರ್ದೇಶಕರು 1, 2 ಸರ್ಕಾರದ ಮತಗಳನ್ನು ಸೇರಿ ನಾವು ಖಂಡಿತವಾಗ್ಲೂ ಕೂಡ TAPSMS ಅಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಲ್ಲಿ ಅಧಿಕಾರವನ್ನು ಹಿಡಿತೇವೆ. ಅಧಿಕಾರ ಹಿಡಿದ ನಂತರ ಮುಂದಿನ ದಿನಮಾನ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಅಲ್ಲಿ ನಾವು ಕೂಡ ಹೆಚ್ಚಿಗೆ ಷೇರನ್ನು ಕಟ್ಟಿಸ್ತಕ್ಕಂಥದ್ದು, ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ಕೆಲಸ ಮಾಡ್ತೀವಿ. ಇವತ್ತಿಂದ ಆಡಳಿತ ಮಾಡಿರ್ತಕ್ಕಂಥ 2-3 ಅವಧಿಗಳಲ್ಲಿ ಕೂಡ TAPSMS ಏನು ಹಣ ಸಂಬಳ ಕೊಡ್ಲಿಕ್ಕೆ ಕೂಡ ಹಣ ಇಲ್ಲ. ಇವತ್ತು ಆ ಮಟ್ಟಿಗೆ TAPSMS ಇದೆ. TAPSMS ಅಲ್ಲಿ 40 ವರ್ಷಗಳು ಏನು ಅಧಿಕಾರ ಮಾಡಿದ್ರು, ಇವರು ಯಾರು ಕೂಡ TAPSMS ಸುಭದ್ರವಾಗಿ ಇಟ್ಟಿಲ್ಲ. ಇವತ್ತೇನು ಕೆಲವು ಮಹಾನುಭಾವರು ಅವರೆಲ್ಲ ಕೂಡ TAPSMS ಆಸ್ತಿಯನ್ನು ಮಾರಿರ್ತಕ್ಕಂಥವರೇ. ಹಂಗಾಗಿ ಇದು ಹೆಚ್ಚುಗಾರಿಕೆ ಏನು ಇಲ್ಲ. TAPSMS ಇಂದ ಇದುವರೆಗೂ 10 ವರ್ಷಗಳಲ್ಲಿ ರೈತರಿಗೆ ಸಾಲ ಕೊಟ್ಟಿಲ್ಲ, ಯಾವುದು ಸಹಾಯಗಳಾಗಿಲ್ಲ.
ಅನ್ನೋ ಮಾತನ್ನು ಪತ್ರಿಕಾ ಮುಖೇನ ಸ್ಪಷ್ಟಪಡಿಸ್ತೇನೆ. ಜೊತೆಗೆ ಇಲ್ಲಿ ಪಾಪ ಕಷ್ಟಪಟ್ಟು ಶೇಖರದವರು ಒಬ್ಬರು, ಬೆಳಗ್ಗೆಯಿಂದ ಬಿಸಿಲಿಂಚು ಕೆಲವು ಚುನಾವಣೆ ಮಾಡಿದವರೇ ಒಬ್ಬರು, ಕಡೆಗೆ ಬಂದು ಕಡೆಯ ಗಡಿಯಲ್ಲಿ ಬಂದು ಪೋಸ್ ಕೊಟ್ಟು ಭಾಷಣ ಮಾಡೋರೇ ಒಬ್ಬರು. ಇದು ನಾವು ಅರ್ಥ ಮಾಡ್ಕೋಬೇಕು. ಯಾರೋ ಪಾಪ ಶೇರ್ ಕಟ್ಟಿದ್ರು, ಯಾರೋ ಹಳ್ಳಿ ಕಷ್ಟಪಟ್ಟರು, ಯಾರೋ ಬಂಡವಾಳ ಹಾಕಿದ್ರು, ಯಾರೋ ಪಕ್ಷ ಸಂಘಟನೆ ಮಾಡ್ತಾ ಇದ್ರು. ಇವರು ಕಡೆಗಳಿಗೆ ಬಂದು ಬಸ್ ಗಲಾಟೆ ಬಸ್ಸಿದ್ರು. ಸಂಜೆ ಬಂದು ಪ್ರೆಸ್ ಮೀಟಲ್ಲಿ ಪೋಸ್ ಕೊಟ್ಟು ಎಸ್.ಎನ್. ನಾರಾಯಣ ಬಗ್ಗೆ ಮಾತಾಡೋದು. ಇವ್ರಿಗೆ ಎಸ್.ಎನ್. ನಾರಾಯಣ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದನ್ನ ಜೀರ್ಣನೇ ಆಗಲ್ಲ. ಪಾಪ ಕನಸಲ್ಲಿ ನಂಗೆ ಕಾಣ್ತದೆ ಎಸ್.ಎನ್. ನಾರಾಯಣ ಕನಸಲ್ಲಿ ಕೂಡ ಎಸ್.ಎನ್. ಮನ್ಸಾಮಣ್ಣ, ಇದೆಲ್ಲ ಬಿಡು. ನನ್ನ ಹಣೆ ಬರ ನೀ ಬದಲಿಸೋಕ್ಕಾಗಲ್ಲ. ನಿನ್ನ ಹಣೆ ಬರ್ತಿತ್ತು, ಗಾಳಿಯಲ್ಲಿ ಬಂದು MP ಆಗೋದೆ ನೀನು. ಅದೇ ಸ್ವಲ್ಪ ಸರ್ಕಾರ ಇತ್ತು, ಏನೆಲ್ಲ ಮಾಡ್ಬೋದಾಗಿತ್ತು. ನೀನು ಏನು ಮಾಡಿಲ್ಲಪ್ಪ. ಹೇಳ್ತೀಯ ರೈಲ್ವೆ ಸ್ಟೇಷನ್ ನೀನೇನು ಮಾಡಿದ್ದಲ್ಲ. ಅದು ರೈಲ್ವೆ ಸ್ಟೇಷನ್ ವಿಚಾರದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನ್ ಅಪ್ಗ್ರೇಡ್ ಮಾಡಿತು. ಈ ಬಂಗಾಳ ಸ್ಪೆಷಲ್ಲಾಗಿ ಏನು ಆಗಿಲ್ಲ. ಅದು ಹೊರತುಪಡಿಸಿದ್ರೆ ರೆಗ್ಯುಲರ್ ಗ್ರಾಡ್ಸನ್ನ ನಂದು ಅಂತ ಹೇಳ್ತೀಯ ಅಷ್ಟೇ. ಅದು ಬಿಟ್ಟರೆ ಜನಕ್ಕೆ ಗೊತ್ತಿದೆ. ಒಂದು 4-5 ಬಸ್ ಶೆಲ್ಟ್ರು, 3 ಹೈಮಾಸುಗಳು, ಒಂದು 10-20 ಸಿಮೆಂಟ್ ರೋಡಿಗೆ ಬಿಟ್ಟರೆ ನೀನು ಅವಧಿಯಲ್ಲಿ ಏನು ಮಾಡಿದೆ ಗೊತ್ತಿದೆ. ನಾನು ಕೂಡ ಈ ಕಾನ್ಸ್ಟಿಟ್ಯೂನ್ಸಿ ಮೊದಲು ಹೇಗಿತ್ತು ನಿನಗೆ ಪರಿಚಯ ಏನೇ ಗೊತ್ತಿಲ್ಲ ಪಾಪ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ. ಪ್ರತಿ ಹಳ್ಳಿಯಲ್ಲಿ ಕೂಡ ಹೆಣ್ಮಕ್ಕಳು ಒಂದು ಬಿದಿ ನೀರಿಗೆ ಪರಿತಪಿಸ್ತಾ ಇದ್ರು. ಅಂತ ಸಂವಿಧಾನ ಶಾಸಕ ಆಗಿದ್ದಂಥವನ್ನ ನಾನು. ನಿನಗೆ ಬಂಗಾಳ ಇತಿಹಾಸ ಗೊತ್ತಿಲ್ಲ ನಿನಗೆ ಪಾಪ. ಇವತ್ತು ಹೆಣ್ಣು ಮಕ್ಕಳು ಹಳ್ಳಿಗಳ ಕೇಳು, ಯಾರ ಅವಧಿಯಲ್ಲಿ ಅಭಿವೃದ್ಧಿ ಆಯಿತು, ಯಾರ ಅವಧಿಯಲ್ಲಿ ನೀರು ಕೊಡ್ತಾ ಇದ್ದಾರೆ, ಯಾರು ಆರೋ ಪ್ಲಾಂಟ್ ಹಾಕಿದ್ದಾರೆ, ಯಾರು ಬೋರ್ವೆಲ್ ಹಾಕಿದ್ದಾರೆ, ಯಾರು ಐಮಾಸ್ ಹಾಕಿದ್ದಾರೆ, ಯಾರು ಸಿಮೆಂಟ್ ರಸ್ತೆ ಹಾಕಿದ್ದಾರೆ, ಯಾರು ಲೋನ್ ಕೊಟ್ಟಿದ್ದಾರೆ, ಯಾರು ಜಮೀನು ಮಂಜೂರು ಮಾಡಿದ್ದಾರೆ, ಯಾರು ಕೊಡವೆ ಹಾಕೊಟ್ಟಿದ್ದಾರೆ. ಕೇಳೋಣ, ಹಳ್ಳಿಗಳಲ್ಲಿ ಗೊತ್ತಾಗತ್ತೆ ನಿನಗೆ. ಯಾರೋ ವಿರೋಧ ಪಕ್ಷ ಇರಲೇಬೇಕು, ಸಂತೋಷ, ಸ್ವಾಗತ ಮಾಡ್ತೀವಿ. ವಿರೋಧ ಪಕ್ಷಗಳನ್ನ ನಾವು ಟೀಕೆ ಮಾಡೋದಿಲ್ಲ. ನೀವು ವಿರೋಧ ಮಾಡಲಿಕ್ಕೆ, ವಿರೋಧ ಪಕ್ಷ ವಿರೋಧ ಮಾಡಲಿಕ್ಕೆ. ವಿರೋಧ ಮಾಡು, ನಾನು ಸ್ವಾಗತ ಮಾಡ್ತೇನೆ. ಸತ್ಯಾಂಶವನ್ನು ತಿಳಿದು ವಿರೋಧ ಮಾಡು ಅಂತೇಳಿ ಈ ಪತ್ರಿಕೆ ಮುಖೇನ ಮನವಿಯನ್ನು ಮಾಡ್ತೇನೆ.